ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯ ಹೇಗಿತ್ತು ಅಂದ್ರೆ ರೇಣುಕಾಸ್ವಾಮಿ ದೇಹದ 8 ಭಾಗಕ್ಕೆ ಶಾಕ್ ಕೊಟ್ಟಿದ್ರು. 7 ಕಡೆ ಮೂಳೆ ಮುರಿದಿತ್ತು, 13 ಕಡೆ ಮೂಳೆ ಏರ್ ಕ್ರ್ಯಾಕ್ ಆಗಿತ್ತು, 30% ದೇಹ ಸುಟ್ಟೋಗಿತ್ತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂಗಿ ಬನಿಯನ್ ಹರಿದು ಡಿ ಗ್ಯಾಂಗ್ ವಿಕೃತಿ, ಕೈ ಮುಗಿದರೂ ಬಿಡದೆ ಕೊಂದ ರಾಕ್ಷಸರ ಪಡೆ. ದರ್ಶನ್ ಅಂಡ್ ಗ್ಯಾಂಗ್ ಮೃಗಗಳಂತೆ ವರ್ತಿಸಿತ್ತು ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಹೇಳುತ್ತಲೇ ಬಂದಿತ್ತು. ತಿಂಗಳುಗಳ ಹಿಂದೆಯೇ ರೇಣುಕಾಸ್ವಾಮಿಯನ್ನ ಹೆಂಗೆಲ್ಲ ಟಾರ್ಚರ್ ಮಾಡಿ ಕೊಂದಿದ್ರು ಅಂತ ಫೋಟೋ ಸಮೇತ ಬಯಲಿಗೆಳೆದಿದ್ವಿ. ಆ ಬಡ ಜೀವವನ್ನ ಕರೆತಂದು ಕೊಂದು ಬಿಸಾಕಿದ ಕತೆ ಹೇಳ್ತೀವಿ ಕೇಳಿ. ಫೋಟೋ 1, ರೇಣುಕಾಸ್ವಾಮಿ ಕಿಡ್ನಾಪ್. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಚಿತ್ರದುರ್ಗದಿಂದ ಕರೆತರ ಫೋಟೋ ಇದು. ಪಾಪ ಆ ಬಡ ಜೀವಕ್ಕೆ ಮುಂದೇನಾಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಫೋಟೋ 2, ಶೆಡ್ಗೆ ದರ್ಶನ್ ಎಂಟ್ರಿ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತಂದಿದ್ದೇವೆ ಅನ್ನೋ ಸುದ್ದಿ ಪಬ್ನಲ್ಲಿ ಕುಡಿದು ಟೈಟ್ ಆಗ್ತಿದ್ದ ದರ್ಶನ್ಗೆ ತಿಳಿದಿತ್ತು. ಹಂತಕರ ಪಡೆಯ ಬಾಸ್ ಕರಿ ಕಾರ್ನಲ್ಲಿ ಎಂಟ್ರಿ ಕೊಟ್ಟ ಫೋಟೋ ಇದು. ಫೋಟೋ 3, ಅರೆ ಜೀವವಾದ ರೇಣುಕಾಸ್ವಾಮಿ. ಕೃಷ ಕಾಯದ ರೇಣುಕಾಸ್ವಾಮಿಯನ್ನ ಎತ್ತೆತ್ತಿ ಲಾರಿಗೆ ಎಸೆಯಲಾಗಿತ್ತು. ಹೊಡೆತದ ರಭಸಕ್ಕೆ ರೇಣುಕಾಸ್ವಾಮಿ ತಲೆ ಸುತ್ತಿ ಬಿದ್ದಿದ್ದ. ಫೋಟೋ 4, ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ. ಈ ಫೋಟೋ ಎಂಥವರ ಕರುಳು ಕಿವುಚೋ ಹಾಗೆ ಮಾಡುತ್ತೆ. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕೆ ಹೆಂಗ್ ಹೊಡೆದಿದ್ರು ಅಂದ್ರೆ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ರು, ಬಿಡದೆ ಬಡಿದು ಸಾಯಿಸಿದ್ರು. ಫೋಟೋ 5, ಬಿಳಿ ಕಾರ್ನಲ್ಲಿ ಶವ ಸಾಗಾಟ. ಕೊಲೆ ಮಾಡಿದ ಬಳಿಕ ಇಡೀ ಗ್ಯಾಂಗ್ಗೆ ಭಯ ಶುರುವಾಗಿತ್ತು. ಶವವನ್ನ ಎಸೆಯೋದಕ್ಕೆ ಪ್ಲಾನ್ ಮಾಡಿದ್ರು. ಬಿಳಿ ಕಾರ್ನಲ್ಲಿ ಶವವಿಟ್ಟು ಸಾಗಿಸಿದ್ರು. ಅವರಿಗೆ ಅದೆಷ್ಟು ಭೀತಿ ಇತ್ತು ಅಂದ್ರೆ ಕಾರ್ ಡೋರ್ ಅನ್ನು ಮುಚ್ಚಿರಲಿಲ್ಲ. ಫೋಟೋ 6, ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದ ರಕ್ಕಸರು. ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ಅದೆಷ್ಟು ಕೋಪ ಇತ್ತು ಅಂದ್ರೆ ಶರ್ಟ್ ಪ್ಯಾಂಟ್ ಬಿಚ್ಚಿ ಹೊಡೆದಿದ್ರು. ಫೋಟೋ 7, ಸಿಗರೇಟ್ನಿಂದ ಕೈ ಸುಟ್ಟಿದ್ರು. ಅವರು ಮೊದಲೇ ದುಷ್ಟರು. ಕುಡಿತ ಸಿಗರೇಟ್ ಚಟ ಕಾಮನ್. ರೇಣುಕಾಸ್ವಾಮಿಗೆ ಹೊಡೆದಿದ್ದು ಅಲ್ಲದೆ ಸಿಗರೇಟ್ನಿಂದಲೂ ಕೈ ಸುಟ್ಟಿದ್ರು. ಫೋಟೋ 8, ರೇಣುಕಾಸ್ವಾಮಿ ತಲೆ ಒಡೆದಿದ್ದು. ಅದ್ಯಾವ ಶಸ್ತ್ರದಿಂದ ಹೊಡೆದಿದ್ರೋ ಏನೋ ರೇಣುಕಾಸ್ವಾಮಿಯ ತಲೆ ಒಡೆದಿತ್ತು. ನೆತ್ತಿಯಿಂದ ರಕ್ತ ಸೋರಿತ್ತು. ಫೋಟೋ 9, ರೇಣುಕಾ ಬೆನ್ನಿನ ತುಂಬಾ ಬರೆ. ದರ್ಶನ್ ಅಂಡ್ ಗ್ಯಾಂಗ್ ಕೈಗೆ ಒಂದು ಲಾಠಿ ಸಿಕ್ಕಿತ್ತು. ಅದೆಷ್ಟು ಹೊಡೆದಿದ್ರು ಅಂದ್ರೆ ಬೆನ್ನ ತುಂಬೆಲ್ಲ ಬರೆಗಳು ಬಿದ್ದಿದ್ವು. ಫೋಟೋ 10, ಮುಖದಲ್ಲಿ ತುಟಿಯೇ ಇರಲಿಲ್ಲ. ಹಲ್ಲೆ ಮಾಡಿದ ಮರುದಿನ ರೇಣುಕಾಸ್ವಾಮಿ ಶವ ಸಿಕ್ಕಾಗ ಮುಖದ ಮೇಲೆ ತುಟಿಯೇ ಇರಲಿಲ್ಲ. ಕೊಲೆಗಾರರೇ ತುಟಿಯನ್ನ ಕತ್ತರಿಸಿದ್ರ ಇಲ್ಲವೇ ನಾಯಿಗಳು ಕಚ್ಚಿ ತಿನ್ನುವ ಗೊತ್ತಿಲ್ಲ. ಫೋಟೋ 11, ಕಿವಿ ಕತ್ತರಿಸಿದ್ರ ರಾಕ್ಷಸರು.
ರೇಣುಕಾ ಸ್ವಾಮಿ ಮುಖದ ಮೇಲೆ ತುಟಿಯೂ ಇರಲಿಲ್ಲ, ಅತ್ತ ಕಿವಿಯೂ ಇರಲಿಲ್ಲ. ಡಿ ಗ್ಯಾಂಗ್ ಕಿವಿ ಕತ್ತರಿಸಿತ್ತ, ಮತ್ತೇನಾದ್ರೂ ಆಯ್ತಾ ಅನ್ನೋದು ದೇವರೇ ಬಲ್ಲ. ಫೋಟೋ 12 ವೃಷಣ ಹೊಡೆದು ಹೋಗಿತ್ತು. ಈ ಫೋಟೋ ನೋಡಿದವರು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಯಾವತ್ತೂ ಕ್ಷಮಿಸಲಿಕ್ಕಿಲ್ಲ. ಕ್ರೂರತೆಗೂ ಒಂದು ಲಿಮಿಟ್ ಇರುತ್ತೆ. ಆದರೆ ವೃಷಣ ಚೀಲವನ್ನ ಒಡೆದು ಹಾಕುವಷ್ಟು ರಾಕ್ಷಸರಂತೆ ವರ್ತಿಸಿದ್ದು ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಫೋಟೋ 13 ಬಡದ ಲಾಠಿ ಮುರಿದಿತ್ತು. ಈ ಗ್ಯಾಂಗ್ ಹಲ್ಲೆಗೆ ಬಳಸಿದ್ದ ಲಾಠಿಯ ಮುಂಭಾಗ ಛಿದ್ರವಾಗಿತ್ತು. ಆ ಲಾಠಿಯನ್ನು ಕ್ರೂರಿಗಳು ಅಲ್ಲೇ ಶೆಡ್ ಅಲ್ಲಿ ಬಿಟ್ಟಿದ್ರು. ಫೋಟೋ 14 ಸ್ಟೋನಿ ಬ್ರೂಕ್ನಲ್ಲಿ ಮಹಜರು. ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಬಳಿಕ ಇಡೀ ಗ್ಯಾಂಗ್ ಅನ್ನ ಬಂಧಿಸಲಾಗಿತ್ತು. ಬಳಿಕ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದವರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಲಾಯಿತು. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮ್ ಗುರು ನಮ್ ಬಾಸ್ ಅಂತ ಹಿಂದಿಂದೆ ಓಡಾಡ್ಕೊಂಡು ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಫ್ಯಾನ್ಸ್ ಈಗ ಜೈಲಿಂದ ಹೊರಬರೋದಕ್ಕೆ ಒದ್ದಾಡ್ತಿದ್ದಾರೆ. ಜಾಮೀನು ಅರ್ಜಿಗೂ ಅಪ್ಲೈ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಾಸ್ ಹಿಂದೆ ಹೋದವರಿಗೆ ತಪ್ಪದ ವನವಾಸ. ಜೈಲಿನಿಂದ ಹೊರಬರಲಾಗದೆ ನಿತ್ಯ ಪರದಾಟ. ನಮ್ಮ ಬಾಸ್ ವಿಷಯಕ್ಕೆ ಬಂದ್ರೆ ಸುಮ್ನಿರಲ್ಲ. ನಮ್ ಬಾಸೇ ನಮ್ಗೆ ದೇವ್ರು, ನಮ್ಮ ಬಾಸ್ ಡಿ ಬಾಸ್ ಅಂತ ಚೀರಾಡ್ತಿದ್ದವರು ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ್ಮೇಲೆ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಿದ್ದಾರೆ. ಆದ್ರೆ ಮಂಡ್ಯದ ನಂದೀಶ್ ಮಾತ್ರ ಹೇಳಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡ್ತಿದ್ದಾನೆ. ದರ್ಶನ್ಗೆ ಸಹಾಯ ಮಾಡಲು ಹೋಗಿ ಕೊಲೆ ಕೇಸಲ್ಲಿ ತಗಲಾಕೊಂಡು ಜೈಲಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಅತ್ತ ಜಾಮೀನು ಅರ್ಜಿಗೆ ಡಿ ಗ್ಯಾಂಗ್ ಸಿದ್ಧತೆ ನಡೆಸುತ್ತಿದ್ರೆ ಇತ್ತ ವಕೀಲರನ್ನ ನೇಮಿಸಲಾಗದೆ ನಂದೀಶ್ ಫ್ಯಾಮಿಲಿ ಪರದಾಡುತ್ತಿದೆ. ಈ ನಡುವೆ ಎಫ್ಐ ನಂದೀಶ್ ಕುಟುಂಬಕ್ಕೆ ದರ್ಶನ್ ಪತ್ನಿ ಅಭಯ ನೀಡಿದ್ದಾರೆ. ವಕೀಲರನ್ನ ನೇಮಿಸಿ ಜಾಮೀನು ಕೊಡಿಸೋದಾಗಿ ವಿಜಯಲಕ್ಷ್ಮಿ ಭರವಸೆ ನೀಡಿದ್ದಾರಂತೆ. ನಂದೀಶ್ ಕುಟುಂಬದ ಜೊತೆ ನಿಂತ ವಿಜಯ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಭೇಟಿಯಾದ ನಂದೀಶ್ ಕುಟುಂಬ ಬೇಲ್ ವಿಚಾರವಾಗಿ ಚರ್ಚೆ ನಡೆಸಿದ್ದರಂತೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿ ನಂದೀಶ್ ಅಕ್ಕ ನಂದಿನಿ ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಜಾಮೀನು ಕೊಡಿಸುವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಭರವಸೆಯ ಮಾತು ಆಡಿದ್ದಾರಂತೆ. ಪ್ರಕರಣದ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬರದಂತೆ ವಿಜಯಲಕ್ಷ್ಮಿ ಸಲಹೆ ನೀಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬವನ್ನ ದರ್ಶನ್ ಆಪ್ತರು ಸಂಪರ್ಕಿಸಿದ್ದಾರಂತೆ. ಆಪ್ತರ ಬಳಿಯೂ ನಂದೀಶ್ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದು, ನಮಗೆ ಯಾವುದೇ ಹಣ ಸಹಾಯ ಬೇಡ, ನಂದೀಶ್ ಬಿಡುಗಡೆ ಆದ್ರೆ ಸಾಕು ಅಂತ ಕಣ್ಣೀರಿಟ್ಟಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ದರ್ಶನ್ ಆಪ್ತರು ಕೂಡ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.